ಏನಿಲ್ಲ ಸ್ವಾಮಿ, ಆಯ್ತಾ ಸ್ವಾಮಿ? ಜಿಗಣೆಗಳು ಕೂಡ ಇದೆ, ಚೂರು ಹುಷಾರ ಬನ್ನಿ. ಈ ಟಿಕೆಟ್ನ ತೋರಿಸ್ಬಿಟ್ಟು ಎಂಟ್ರಿ ಆಗ್ಬೇಕಾಗುತ್ತೆ ಫಾರೆಸ್ಟ್ ಒಳಗಡೆ. ಫಾರೆಸ್ಟ್ ಅದೇ ತಂದಿದ್ರೆ ಇಲ್ಲೇ ಕುಡಿದ್ಬಿಟ್ಟು ಇಲ್ಲೇ ಹಾಕ್ಬೇಕಾಗುತ್ತೆ ಪ್ಲಾಸ್ಟಿಕ್ನ. ಇವರು ಕೂಡ ಅಷ್ಟೇ, ಬಿಸ್ಕೆಟ್ ಏನಾದ್ರು ತಂದಿದ್ರೆ ಎಂಟ್ರೆನ್ಸು ಚೆಕಿಂಗ್ ಇರುತ್ತೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ ಕೂಡ ಎಂಟ್ರಿ ಮಾಡೋದಿಲ್ಲ. ನಿಮ್ಗೆ ಅರ್ಜೆನ್ಸ್ ನೀಡು ಇಲ್ಲಾಂದ್ರೆ ಎಮರ್ಜೆನ್ಸಿ ಏನಾದ್ರು ಮೆಡಿಸಿನ್ ಅಂತದ್ದು ಮಾತ್ರ ಅಲೋ ಮಾಡ್ತಾರೆ. ಬನ್ನಿ, ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಅಲ್ಲಿ ಮುಂದೆ ಹೋಗ್ಬಿಟ್ಟು ಯಾವ ತರ ಚೆಕಿಂಗ್ ಇರುತ್ತೆ ಏನಿರುತ್ತೆ ಅಂತ ನೋಡ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಯಾಕಂದ್ರೆ ಈ ವಿಡಿಯೋ ಫಸ್ಟ್ ಟೈಮ್ ಬರುವಂತ 18 ಕಿಲೋಮೀಟರ್ ಯಾತ್ರಿಗಳಿಗೆ, ನಮ್ಮ ಕರ್ನಾಟಕದವರಿಗೆ ತುಂಬಾ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋಂತ ವಿಡಿಯೋ. ಏನಿಲ್ಲ ಸ್ವಾಮಿ, ಆಯ್ತಾ ಸ್ವಾಮಿ? ಜಿಗಣೆಗಳು ಕೂಡ ಇದೆ, ಚೂರು ಹುಷಾರ ಬನ್ನಿ. ಇನ್ನೇನ್ ಸ್ವಾಮಿ? ಕಾಲಿಗೆ ಹತ್ತಿದೆ ಆಲ್ರೆಡಿ. ಇಲ್ಲಿ ಹೊಡೆಯೋದಿಲ್ಲ, ಹುಷಾರ ಬನ್ನಿ. ಎಲ್ಲಾರು ಹಾಕೊಂಡಿದೆ, ಎಲ್ಲ ಡಿವೈಡ್. ಸ್ವಾಮಿ, ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು ಯಾವ್ದು ನಾಟ್ ಅಲೌಡ್, ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ. ಸ್ಟೀಲ್ ಬಾಟ್ಲುಗಳನ್ನ ಕೂಡ ಅಷ್ಟೇ ಕೂಡ ಅಲೋ ಮಾಡ್ತಾ ಇರೋದು. ನಾರ್ಮಲ್ ಅಲೋ ಮಾಡ್ತಾ ಇಲ್ಲ. ಎಲ್ಲೇ ಮಾರ್ಷಲ್ ಇದಾರೆ, ಚೆಕ್ ಮಾಡಿ ಬಿಡ್ತಾ ಇದಾರೆ ಎಲ್ಲಾರನ್ನೂ. ಪ್ರತಿಯೊಬ್ಬರು ಚೆಕ್ ಮಾಡಿ. ಈ ಟಿಕೆಟ್ನ ತೋರಿಸ್ಬಿಟ್ಟು ಎಂಟ್ರಿ ಆಗ್ಬೇಕಾಗುತ್ತೆ ಫಾರೆಸ್ಟ್ ಒಳಗಡೆ. ತೋರಿಸ್ತಾ ಇದೀನಿ ಟಿಕೆಟ್. ಆ ಟಿಕೆಟ್ನ ತೋರಿಸಿ ಎಂಟ್ರಿ ಆಗ್ಬೇಕು. ಇದು ಸಂವಿಧಾನಕ್ಕೆ ಸ್ವಾಮಿ, ಇದು ಟಿಕೆಟ್ ടോക്കൺ 52 അപ്പൊ ഇന്ന് ഇത് എങ്ങനെയാണ് ಎಂಟ್ರಿ ಇರುತ್ತೆ ಸ್ವಾಮಿ, ಇದೆಲ್ಲ ಚೆಕಿಂಗ್ ಇರುತ್ತೆ. ಈ ಚೆಕಿಂಗ್ ನ ಕಂಪ್ಲೀಟ್ ಮಾಡಿ ನಾವು ಮುಂದೆ ಸಾಗ್ಬೇಕಾಗುತ್ತೆ ಯಾತ್ರೆಯಲ್ಲಿ. ವಾಟರ್ ಕ್ಯಾನ್ ಎಲ್ಲ ಇಲ್ಲೇ ಹಾಕ್ಸಿದ್ದಾರೆ, ಪ್ಲಾಸ್ಟಿಕ್ ಕೂಡ ಅಷ್ಟೇ. ನೋಡೋಣ ಸ್ವಾಮಿ, ಇಲ್ಲಿ ಯಾವುದೇ ತರ ಪ್ಲಾಸ್ಟಿಕ್ ಅಲೋ ಇರಲ್ಲ. ನೀವೇನಾದ್ರೂ ಬಿಸ್ಕೆಟ್ ಆಗ್ಲಿ ORS ಆದ್ರೆ ತಂದಿದ್ರೆ ಇಲ್ಲೇ ಕುಡಿದ್ಬಿಟ್ಟು ಇಲ್ಲೇ ಹಾಕ್ಬೇಕಾಗುತ್ತೆ ಪ್ಲಾಸ್ಟಿಕ್ನ. ಇವರು ಕೂಡ ಅಷ್ಟೇ, ಬಿಸ್ಕೆಟ್ ಏನಾದ್ರು ತಂದಿದ್ರೆ ಆ ಬಿಸ್ಕೆಟ್ ಪ್ಲಾಸ್ಟಿಕ್ ನ ರಿಮೂವ್ ಮಾಡ್ಬಿಟ್ಟು ಅವರು ಕವರ್ ಅಲ್ಲಿ ಕಟ್ಕೊಂಡ್ ಕೊಡ್ತಾ ಇದ್ದಾರೆ. ಕಂಟೈನರ್ ಕೂಡ ಅಲೋ ಇಲ್ಲ. ಯೂಟ್ಯೂಬ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟೆ ನಮ್ಮನ್ನ ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಫಾರೆಸ್ಟ್ ಇರೋದ್ರಿಂದ ಎಲ್ಲ ಚೆಕ್ ಮಾಡಿ ಬಿಡ್ತಾರೆ. ಗ್ಲೂಕೋಸ್ ಒಂದು ಬಿಟ್ಟೆ ಸ್ವಾಮಿ, ಬೇರೆ ಏನು ಬಿಡ್ದಲ್ಲ ಸ್ವಾಮಿ. ಯಾವುದೇ ತರ ಪ್ಲಾಸ್ಟಿಕ್ ಐಟಮ್ ತಗೊಂಡು ಹೋಗಂಗಿಲ್ಲ, ನಿಷೇಧಿಸಲಾಗಿದೆ. ಬಟ್ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ತಗೊಂಡ್ರು ನೀವು ಇದನ್ನ ಇಲ್ಲೇ ಇಸ್ಕೊಡ್ತಾರೆ. ಪ್ಲಾಸ್ಟಿಕ್ ತಗೊಂಡು ಹೋಗ್ಬಾರ್ದು. ಪ್ಲಾಸ್ಟಿಕ್ ಇಲ್ಲ ಅಂತೇಳಿ ಇದೊಂದು ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ತಗೊಂಡೋಗ್ಬೋದು ಸ್ವಾಮಿ. ಜ್ಯೂಸ್ ಬಾಟ್ಲ್ ಯಾವುದು ತಗೊಂಡೋಗಿಲ್ಲ, ಪೇಪರ್ ತಗೊಂಡೋಗಿಲ್ಲ. ಆ ಥರ ಏನಾದ್ರು ಪೇಪರ್ ಗೀಪರ್ ತಂದ್ರೆ ಅದರ ಕವರಲ್ಲಿ ಪ್ಯಾಕ್ ಮಾಡ್ಕೊಳ್ತಾರೆ ಸ್ವಾಮಿ. ಓಕೆ ಸ್ವಾಮಿ, ಚೆಕಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇದೇ ದಾರಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸ್ವಾಮಿಯೇ ಓಂ, ಸ್ವಾಮಿಯೇ ಓಂ, ಸ್ವಾಮಿಯೇ ಸ್ವಾಮಿ ಕೊಡಿ ಸ್ವಾಮಿ. ನೋಡಿ ಸ್ವಾಮಿ, ಹೇಳಿ ಸ್ವಾಮಿ. ಬನ್ನಿ ಸ್ವಾಮಿ, ಇದು ಪುಲುಮೇಡು ಸತ್ರದಿಂದ ಹತ್ತುತ್ತಿರುವ ಬೆಟ್ಟದ ಮಾರ್ಗ. ಸ್ವಾಮಿಗಳೆಲ್ಲ ಹೋಗ್ತಾ ಇದ್ದಾರೆ. ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಬಿಡೋದಿಲ್ಲ. ಈ ದಾರಿಯಲ್ಲಿ ಎಲ್ಲೂ ಅಂಗಡಿಗಳಿಲ್ಲ. 18 ಕಿಲೋಮೀಟರ್ ಯಾವುದೇ ಅಂಗಡಿ ಕೂಡ ಸಿಗೋದಿಲ್ಲ. ನೀವು ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಬರಬೇಕು. ಬರೋದಾದ್ರೆ ಗ್ಲೂಕೋಸ್ ಆಗಲಿ, ನೀ ವಾಟರ್ ಬಾಟ್ಲು ಸ್ಟೀಲಲ್ಲಿ ತರಬೇಕಾಗುತ್ತೆ.
ನಾವು ಕೂಡ ಎಮ್ಮರಿದ್ದೀವಿ, ನಾವು ಕೂಡ ತಂದಿಲ್ಲ. ನೋಡಬೇಕು, ಅಯ್ಯಪ್ಪ ಸ್ವಾಮಿ ಇದ್ದಾರೆ, ಏನು ಮಾಡ್ತಾರೆ ಅಂತ.